ಪೂಜೆಗೆ ಹೋಗಿ ಬಂದ್ಬಿಡ ಹ್ಯಾಂಡ್ಸ್ ನೋಡ್ತಾ ಇದೀನಿ. ಇದು ಏನು ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ಇನ್ನೊಂದು ಪಾರ್ಸಲ್ ಬಂದ್ಬಿಟ್ಟು ಈ ಥರ ಸ್ಯಾರಿ ಸಿಂಪಲ್ ಆಗಿ ಹಾಕೋಬೋದು ಅಂತ ಹೇಳ್ಬಿಟ್ಟು ಇವಾಗ ಪೂಜೆಗೆ ಹೋಗಿ ಬಂದ ಮೇಲೆ ಅದು ಆಗೋಗಿದ್ದಾದ್ಮೇಲೆ ನೆಕ್ಸ್ಟ್ ಇದನ್ನ ಹಾಕೋಬೋದು ಅಂತ ಹೇಳ್ಬಿಟ್ಟು ತಗೊಂಡೆ. ಈಗಲೇ ಬಂದಿರೋದು. ಯಾವ ಥರ ಇದೆ ಏನು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನಮ್ಮ ಕೋಳಿನೂ ಬರ್ತಾ ಇದೆ, ಅದೇ ಸೌಂಡ್ ಬರ್ತಾ ಇದೆ ಏನೋ ನಿಮಗೂ. ಕೆಲವೊಬ್ಬರೆಲ್ಲನೂ ಸ್ಟಿಚ್ ಮಾಡಿಸ್ಕೊತಾರೆ ಫ್ರೆಂಡ್ಸ್. ಅದು ಫುಲ್ ವರ್ಕ್ ಇರುತ್ತೆ ಸ್ಲೀವ್ಸ್ಗೆ. ಆ ಥರದ್ದು ಹಾಗೆ ಅಂಗಡಿಗಳಲ್ಲಿ ಪರ್ಚೇಸ್ ಮಾಡಿರೋದೇನು ನೋಡಿ. ಈ ಥರ ಎಂಬ್ರಾಯ್ಡ್ರಿ ಅಲ್ಲ, ಫುಲ್ ವರ್ಕ್ ಇರುತ್ತೆ, ಚೆನ್ನಾಗಿರುತ್ತೆ. ಹ್ಯಾಂಡ್ಸ್ಗೆ ಮಾತ್ರ ವರ್ಕ್ ಬಂದಿರುತ್ತೆ, ಚೆನ್ನಾಗಿರುತ್ತೆ. ಸುಮಾರು ಸ್ಟಿಚ್ ಮಾಡಿದ್ದೀನಿ, ಅದನ್ನು ನೋಡಿ ಅಂದಿದ್ದು. ಅದರದ್ದು ನೋಡಿದ್ರೆ ಸಿಗಲಿಲ್ಲ. ಇದು ನೋಡಿ ಈ ಥರ ಕಲರು, ಒಂಥರ ಪರ್ಪಲ್ ಕಲರು. ನಿಮಗೆ ಅದರಲ್ಲಿ ಸ್ವಲ್ಪ ಲೈಟ್ ಬ್ಲೂ ಕಾಣ್ತಾ ಇದೆ, ಆದರೆ ಇದು ಪರ್ಪಲ್ ಕಲರು. ಕ್ಲಾತ್ ಎಲ್ಲನೂ ಚೆನ್ನಾಗಿದೆ. ನಮಗೆ ವೆಯ್ಟ್ಲೆಸ್ ಇದು ಸ್ಯಾರಿ ಹಾಕ್ಕೊಂಡ್ರೂ ನೀಟಾಗಿ ಕ್ಯಾರಿ ಮಾಡ್ಬೋದು. ಚುಚ್ಕೊಳ್ಳುತ್ತೆ, ಇಲ್ಲ ಹೆವಿ ಇದೆ ಭಾರ ಅಂತ ಏನೂ ಇಲ್ದಿರ ಚೆನ್ನಾಗಿದೆ. ಅದು ಕಾಸ್ಟೂ ಕಡಿಮೆನೇ ಇದೆ. ಅಂದರೆ ಚೆನ್ನಾಗಿದೆ. ಆನ್ಲೈನ್ನಲ್ಲಿ ಮೀಶೋನಲ್ಲಿ ತರಿಸಿದ್ದು. ಅಯ್ಯಯ್ಯೋ, ಇದು ಬಂದ್ಬಿಟ್ಟು ನೋಡಿ ಈ ತರ ಬಂದಿದೆ ಸ್ಯಾರಿ. ಚೆನ್ನಾಗಿದೆ, ವೆಯ್ಟ್ಲೆಸ್ಸು, ಡೈಲಿ ಯೂಸ್ ವೇರು. ಅಂದರೆ ಸಿಂಪಲ್ ಆಗಿ ನಾವು ಕ್ಯಾರಿ ಮಾಡ್ಬೋದು. ಅಂದರೆ ಈ ಥರದ್ದು ತಗೋಬೋದು. ನೋಡಿ ಸ್ಯಾರಿ ಫುಲ್ಲು ಈ ಥರ ಇದೆ. ಅಲ್ಲಲ್ಲಿ ಸ್ಟೋನ್ಸ್ ಈ ಥರ ಅಂಟಿಸಿದ್ದಾರೆ. ಆ ಸ್ಟೋನ್ಸ್ ಏನು ನಾವು ಒಂದ್ಸಲಿ ಹಾಕ್ಕೊಂಡು ಇದು ಮಾಡೋಷ್ಟರೊಳಗೆ ಹೋಗುತ್ತೆ. ಅದೂ ಪಲ್ಲುಗೆ ಮಾತ್ರನೇ, ಸೆರಗಿಗೆ ಮಾತ್ರನೇ ಸ್ಟೋನ್ಸು ಹಾಕಿರೋದು. ಸೆರಗು ಮತ್ತು ಸ್ವಲ್ಪ ಈ ಕಡೆ ಬಂದರೆ ಅಷ್ಟೇನೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆಗ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ಈ ಚಮಕಿ ಇದು ಅಂಟಿಸೋವಾಗ ಆಗ್ಬಿಟ್ಟಿದ್ದಾರೆ. ಅದನ್ನು ನೋಡ್ತಾ ಇದ್ದೀನಿ. ಅದು ಒಂಥರ ಇದೆ, ಅದನ್ನು ನೋಡ್ತಾ ಇದ್ದೀನಿ. ಇದು ಏನು ಅಂತ ಹೇಳ್ಬಿಟ್ಟು ಚಮಕೀಸ್ ಎಲ್ಲ ಇಲ್ಲಿ ಬಗ್ಸ್ಬಿಟ್ಟಿದೆ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋದು. ಚೆನ್ನಾಗಿದೆ ಫ್ರೆಂಡ್ಸ್, ತಗೊಳ್ಳೋರು ಇದ್ರೆ ತಗೋಬೋದು. ವೆಯ್ಟ್ಲೆಸ್ ಆಗಿ ನಮಗೆ ಸ್ಯಾರಿ ಕ್ಯಾರಿ ಮಾಡಬೇಕು ಅಂದರೆ ಫ್ಯಾನ್ಸಿಯಾಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ. ನಿಮಗೆ ತಗೊಳ್ಳೋಂಗಿದ್ರೆ ತಗೋಬೋದು. ಇದನ್ನು ಹಾಕ್ಕೊಂಡು ಯಾವಾಗ ಹಾಕ್ಕೊತೀನಿ ಏನು ಹೇಗೆ ಅಂತ ಹೇಳ್ಬಿಟ್ಟು ಹಾಕ್ಕೊಂಡ್ಮೇಲೆ ನಿಮ್ಗೆ ತೋರಿಸ್ತೀನಿ. ವಿಡಿಯೋ ಹೇಗಿದ್ರು ಮಾಡ್ತೀನಲ್ಲ, ನಮಗೆಲ್ಲ ಗೊತ್ತಾಗೋಯ್ತು. ನೋಡಿ ಇದು ಸ್ಟೋನ್ಸ್ ಬಂದ್ಬಿಟ್ಟು ಇಲ್ಲಿ ಪ್ರಿಂಟ್ಗೆ ಬರುತ್ತಲ್ವ ಅಲ್ಲಿ, ಮತ್ತು ಪಲ್ಲುಗೆ ಇದೆ ಸ್ಟೋನ್ಸ್ ಅನ್ನೋದು ಈ ಥರ ಸಿಂಪಲ್ ಆಗಿ. ಮತ್ತು ಕೆಳಗಡೆ ಒಂದು ಸ್ವಲ್ಪ ಅಷ್ಟು ಕೆಳಗಡೆ ಬಂದಿದೆ ನೋಡಿ. ಈ ಕಡೆ ನೋಡಿ, ಇದು ಕೆಳಗಡೆ ಬರೋವಂಥದ್ದು. ಇಲ್ಲಿ ಸ್ವಲ್ಪ ಇಲ್ಲಿವರೆಗೂ ಅರ್ಧ ಸ್ಯಾರಿಗೆ ಸ್ಟೋನ್ಸ್ನ ಅಂಟಿಸಿದ್ದಾರೆ. ಅದು ನಮಗೆ ಕೆಳಗಡೆ ಬರೋ ಥರ ಈ ಥರ ಇದೆ ಫ್ರೆಂಡ್ಸ್. ಅಂದರೆ ನಾವು ಕೊಡೋ ಕಾಸ್ಟ್ಗೆ ಪರವಾಗಿಲ್ಲ. ಕೆಲವೊಂದು ಕ್ಲಾತ್ ಬರುತ್ತೆ ಸಿಂಥೆಟಿಕ್, ಅದೇನೋ ಜಾರ್ಜೆಟ್ ಅದು ಇದು ಅಂತ ಹೇಳ್ಬಿಟ್ಟು ಬರುತ್ತಲ್ವ, ಅದು ಬಂದ್ಬಿಟ್ಟು ನಾವು ಸ್ವಲ್ಪ ಜೋರಾಗಿ ಈ ಥರ ಆ ಥರ ಏನಾದರೂ ಪ್ರೆಸ್ ಮಾಡಿದ್ವು ಅಂದರೆ ಎಲಾಸ್ಟಿಕ್ ಥರ ಬರುತ್ತೆ. ಇದು ಆ ಥರ ಏನಲ್ಲ, ಚೆನ್ನಾಗಿದೆ. ಕಲರ್ ಹೋಗೋದು ಆ ಥರ ಏನೂ ಆಗೋದಿಲ್ಲ. ಈ ಥರ ಕ್ಲಾತ್ ಇದ್ದರೆ ಕಲ್ಲರು ಹೋಗೋದು, ಬಟ್ಟೆ ಏನಾದರೂ ಇದು ಮಾಡೋದು ಏನೂ ಇರೋದಿಲ್ಲ. ನಾವು ಯಾವ ಥರ ಹಾಕ್ಕೊತೀವೋ ಆ ಥರ ನೀಟಾಗಿ ಚೆನ್ನಾಗಿ ಇರುತ್ತೆ. ಇದು ಈ ಥರ ಇದೆ. ಇದು ನಿಮಗೆ ಫೋನಲ್ಲಿ ಸ್ವಲ್ಪ ಲೈಟ್ ಬ್ಲೂ ಇದೆ, ಆದರೆ ಇದು ಪರ್ಪಲ್ ಕಲರು, ಇನ್ನು ಸ್ವಲ್ಪ ಡಾರ್ಕ್ ಇದೆ. ಸ್ಟಿಚ್ ಮಾಡಿಕೊಂಡು ನನಗೆ ಯಾವಾಗ ಸ್ಟಿಚ್ ಮಾಡೋದು ಏನೋ ಗೊತ್ತಿಲ್ಲ. ನೋಡ್ರಯ್ಯೋ ಪಾಪ, ಬಟ್ಟೆಗಳೆಲ್ಲನೂ ಇದಾವೆ ಫ್ರೆಂಡ್ಸ್. ಎಲ್ಲನೂ ಸ್ಟಿಚ್ ಮಾಡೋವಂಥದ್ದು
ಅದರಲ್ಲೇ ಇಟ್ಟಿದ್ದೀನಿ. ಇವಾಗಲೇ ಎಲ್ಲನೂ ಹಿಂದೆಂದೂ ಹಾಗೆ ಇದ್ದಾವೆ. ಇವಾಗೂ ಅಷ್ಟೇ. ಇವತ್ತು ಬಂದ್ಬಿಟ್ಟು ಶನಿವಾರ ಆಗಿರುತ್ತೆ. ಎಲ್ಲನೂ ಸೋಮವಾರ ಕೊಡಿ ಅಂತ ಹೇಳ್ಬಿಟ್ಟು ಎಲ್ಲನೂ ಹೇಳಿದ್ದಾರೆ. ಸ್ಯಾರಿ ಏನೋ ಸಿಂಪಲ್ಲಾಗಿ ಚೆನ್ನಾಗಿದೆ. ಇದು ಬ್ಲೌಸ್ ಬಂದ್ಬಿಟ್ಟು ಈ ಥರ ಇದೆ. ಇದು ಹ್ಯಾಂಡ್ಸ್ಗೆ ಬರುತ್ತೆ. ಅದೇ ಹ್ಯಾಂಡ್ಸು ಸ್ವಲ್ಪ ಗ್ರ್ಯಾಂಡಾಗಿರುತ್ತೆ. ನಮಗೆ ಸ್ಯಾರಿ ಆ ಥರ ಇರುತ್ತೆ ನೋಡಿ. ಹ್ಯಾಂಡ್ಸ್ಗೆ ಈ ಥರ ಬರುತ್ತೆ. ಅದು ಸ್ಟಿಚ್ ಮಾಡ್ಕೊಂಡ್ಮೇಲೆ ತೋರಿಸ್ತೀನಿ ನಿಮಗೆ. ಹೇಗಿದ್ದರೂ ಹಾಕ್ಕೊಂಡಾಗ ವಿಡಿಯೋ ಮಾಡ್ತೀವಲ್ಲ, ಆವಾಗ ಯಾವಾಗ ಹಾಕ್ಕೊತೀವಿ ಏನು ಹೇಗೆ ಅಂತ ಹೇಳ್ಬಿಟ್ಟು ಅದನ್ನು ತೋರಿಸ್ತೀನಿ. ಅಷ್ಟರೊಳಗೆ ವಿಡಿಯೋ ಹೇಗಾಗುತ್ತೆ ನೋಡಬೇಕು. ಇದು ಸ್ಲೀವ್ಸ್ಗೆ ಸಿಂಪಲ್ಲಾಗಿ ಚೆನ್ನಾಗಿದೆ. ಇದೂ ಅಷ್ಟೇ ಸೇಮ್ ಕ್ಲಾತಲ್ಲೇ ಹ್ಯಾಂಡ್ಸಿಗೆ ಆ ಥರ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಎಂಬ್ರಾಯ್ಡಿಂಗಲ್ಲಿ ಇದು ಅದರ ಮಧ್ಯದಲ್ಲಿ ಚಮ್ಕಿನ ಹಾಗೆ ಇಟ್ಟಿದ್ದಾರೆ. ಚೆನ್ನಾಗಿದೆ. ಇದೂ ಅಷ್ಟೇ. ಅಂದರೆ ಹಾಳಾಗತ್ತೆ, ಚುಚ್ಚತ್ತೆ ಆ ಥರನೂ ಏನೂ ಇಲ್ಲ. ಇದೂ ಅಷ್ಟೇ ಸ್ಮೂತು ಇದೆ. ಚಮ್ಕಿ ಹಾಕಿದ್ರೂ ಸ್ಮೂತಾಗಿ ಇದೆ. ಚೆನ್ನಾಗಿರುತ್ತೆ. ತೊಗೊಳಂಗಿದ್ರೆ ತೊಗೋಬೋದು. ನಿಮ್ಮ ಫೋನುಗಳಲ್ಲಿ ಒಂದೊಂದು ಪ್ರೈಸ್ ಇರುತ್ತೆ. ಅದನ್ನು ನೋಡಿ ತೊಗೋಬೋದು. ಮತ್ತು ನೋಡಿ ಫ್ರೆಂಡ್ಸ್, ನಮ್ಮ ಇದು ಒಂದು ಬ್ಲೌಸ್ನ ತಗೊಂಡೆ. ರೆಡಿ ವಿಚಿತ್ರವಾಗಿದೆ. ಯಾವುದಕ್ಕೆ ಹಾಕ್ಕೊಳ್ಳೋದು ಗೊತ್ತಿಲ್ಲ. ಇದು ಬಂದರೆ ಈ ಥರ ಇದೆ. ನಾವು ಬೇಕಾದರೆ ಮಿಕ್ಸ್ ಮ್ಯಾಚನ್ನು ಮಾಡ್ಕೋಬೋದು. ನೋಡಿ, ಇದರಲ್ಲಿ ಪಿಂಕ್ ಇದೆ, ಗ್ರೀನ್ ಇದೆ, ಗೋಲ್ಡ್ ಇದೆ. ಆ ಥರನೂ ಇವಾಗ ಹೇಗಿದ್ದರೂ ಆಪೋಸಿಟ್ ಬ್ಲೌಸಸ್ ಬರ್ತಾವಲ್ಲ, ಅದರಲ್ಲಿ ಹಾಕ್ಕೋಬೋದು. ಇದು ಅಷ್ಟೇ. ಇನ್ನು ಬೇರೆ ಬೇರೆ ಕಾಂಬಿನೇಷನಲ್ಲಿ ಎಲ್ಲನೂ ಬ್ಲೌಸಸ್ ಎಲ್ಲನೂ ಸಿಗ್ತವೆ. ಬೇಕಿದ್ದರೆ ನೀವು ತಗೋಬೋದು. ಅಂದರೆ ಸ್ಟಿಚಿಂಗ್ ಮಾಡ್ಕೊಳ್ಳೋಕ್ಕೆ ಅದಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ಹೇಳಿ ಅಂದರೆ ಮತ್ತೆ ತೊಗೊಂಡು ಮತ್ತೆ ಫಿಟ್ಟಿಂಗ್ ಮಾಡಿಸ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಒಂದೇ ಸಲ ಪೀಸ್ ತೊಗೊಂಡ್ರೆ ಒಳ್ಳೆಯದು ಅಂತ ಅನ್ಸೋದು ನನಗೆ. ಮಾಡಬೇಕು ಎಲ್ಲನೂ ಬಟ್ಟೆ ಎಲ್ಲನೂ ಕಟ್ ಮಾಡೋಕ್ಕೆ ಎಲ್ಲನೂ ತೊಗೊಂಡು ಬಂದು ಇಟ್ಟಿದ್ದೀನಿ. ನೋಡಿ, ಇವು ಇಲ್ಲಿ 2 ಇದ್ದಾವೆ. ಅದರಲ್ಲಿ ಒಂದು 5-6 ಇದ್ದಾವೆ. ಇದು ಅವನ್ನೆಲ್ಲ ಇವಾಗ ಕಟ್ ಮಾಡ್ಕೋಬೇಕು. ಮತ್ತು ಇನ್ನೊಬ್ಬರು ಕೊಟ್ಟಿದ್ರು, ಅವು 2 ಇದ್ದಾವೆ. ಅದನ್ನು ಅಷ್ಟೇ ಸ್ಟಿಚ್ ಮಾಡಬೇಕು. ನಮ್ಮದು ಸ್ಟಿಚ್ ಮಾಡ್ಕೋಬೇಕು. ನೆನ್ನೆ ಅರ್ಧ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ವರ್ಕ್ ಬ್ಲೌಸು ತೋರಿಸ್ದೆ ಅಲ್ವಾ, ಪಿಂಕ್ ಕಲರ್ ವರ್ಕ್ ಬ್ಲೌಸು, ಅದು ಅರ್ಧ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ಇನ್ನು ಅರ್ಧ ಹಾಗೆ ಇದ್ದೋಯ್ತು. ಮತ್ತು ಇನ್ನು ಸಾಯಂಕಾಲ ನಮ್ಮ ಮಕ್ಕಳು ಎಲ್ಲನೂ ಬಂದರು ಕಾಲೇಜಿಂದ ಬರೋಷ್ಟ್ರೊಳಗೆ. ಇನ್ನು ಅವ್ರಿಗೆ ಊಟ ಅದು ಇದು ಅಂತ ಹೇಳ್ಕೊಂಡು ಅದು ಟೈಮ್ ಆಗೋಯ್ತು. ಮತ್ತು ಮಿಷನ್ ಮೇಲೆಗೆ ಹೋಗಲಿಲ್ಲ. ಇನ್ನು ಇವಾಗ ಒಂದೇ ಸಲ ಕಟ್ ಮಾಡಿಕೊಂಡು ಹೋಗಿ ಅದನ್ನು ನಾನು ಫಿನಿಷ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ಎಲ್ಲ ಆಗುತ್ತೆ ಏನು ಹೇಗೆ ಅಂತ ಹೇಳ್ಬಿಟ್ಟು. ಇವತ್ತು ಬಂದ್ಬಿಟ್ಟು ಸೋರೆಕಾಯಿ ಮತ್ತು ಹೀರೆಕಾಯಿ ಎಲ್ಲನೂ ಹಾಕಿ ಸಾಂಬಾರು ಮಾಡಿದ್ದೆ. ಬೇಳೆ ಸಾಂಬಾರು ಥರ. ಅದಕ್ಕೆ ಮುದ್ದೆ ರೈಸ್ ಮಾಡಿದ್ದೆ. ಮಕ್ಕಳಿಗೆ ಪಲಾವ್ ಮಾಡಿಕೊಟ್ಟಿದ್ದೆ. ಆ ಥರ ಆಯಿತು ಬೆಳಗ್ಗೆಯಿಂದ. ಇವಾಗ ಬಂದ್ಬಿಟ್ಟು ಇನ್ನೇನು 12:30 ಆ ಥರ ಆಗಿದೆ. ಇವಾಗ ಅದು ಪಾರ್ಸಲ್ ಬಂತು ಸ್ಯಾರಿ. ಅದಕ್ಕೆ ಇನ್ನು ನಾನು ಎಲ್ಲನೂ ತೊಗೊಂಡಿದ್ದೆಲ್ಲ ತೋರಿಸ್ತೀನಲ್ವ. ಅಂದರೆ ಕೆಲವರೆಲ್ಲ ಕೇಳ್ತಾ ಇರ್ತಾರೆ ನನಗೆ, ಬಟ್ಟೆ ತೊಗೊಂಬರ್ತಾರಲ್ವ ಆ ಥರವರು, ಅವ್ರಿಗೇನಾದರೂ ಯೂಸ್ ಆಗುತ್ತೆ ನನ್ನ ವೀಡಿಯೋಸ್ನ ನೋಡಿದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇರೋದು ಅಷ್ಟೇ. ಕೆಲವರೆಲ್ಲ ಕೇಳ್ತಾ ಇರ್ತಾರೆ ಬಟ್ಟೆ ಈ ಥರ ಯಾವ ಥರ ಇರುತ್ತೆ ಏನು ಹೇಗೆ ಅಂತ ಹೇಳ್ಬಿಟ್ಟು, ಆ ಥರ ಅವ್ರಿಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಬನ್ನಿ ಇನ್ನು ಹೋಗಿ ಬಟ್ಟೆ ಕಟ್ ಮಾಡಬೇಕು. ಹಾಗೆ ವಿಡಿಯೋನ ಎಡಿಟ್ ಮಾಡ್ತಾಯಿದ್ದೆ, ವಾಯ್ಸ್ ಓವರ್ ಕೊಡಬೇಕಾಗಿತ್ತು, ಕೊಡ್ತಾ ಇದ್ದೆ. ಅಷ್ಟರಲ್ಲಿ ಅವರು ಬಂದರು. ಇನ್ನು ವಾಯ್ಸ್ ಓವರ್ ಕೊಟ್ಬಿಟ್ಟು ಮತ್ತೆ ಬಟ್ಟೆನ ಕಟ್ ಮಾಡಿ ಹಾಗೆ ಕೆಲಸ ಎಲ್ಲ ಯಾವ ಥರ ಇರುತ್ತೆ ಏನು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಬನ್ನಿ. ಈ ಥರ ಎಲ್ಲ ಆಗ್ತಾಯಿದೆ. ಮತ್ತೆ ಬಂದ್ಬಿಟ್ಟು ನನ್ನ ಬ್ಲೌಸನ್ನು ಸ್ಟಿಚ್ ಮಾಡಿಕೊಂಡೆ. ನಿಮ್ಗೆ ಆಲ್ರೆಡಿ ತೋರಿಸಿರ್ತೀನಿ ನೋಡಿ. ಈ ಥರ ಬ್ಲೌಸು ಬಂದ್ಬಿಟ್ಟು ಬಂದಿದೆ. ನಾನು ಪೀಸು ತೊಗೊಂಡಾಗೂ ತೋರಿಸ್ದೆ ಎಷ್ಟಾಯಿತು ಏನು ಹೇಗೆ ಅಂತ ಹೇಳ್ಬಿಟ್ಟು. ನಿಮಗೆ ಬೇಕಿದ್ದರೆ ಡೀಟೇಲ್ಸ್ ಹೇಳ್ತೀನಿ. ಇಲ್ಲಾಂದರೆ ಈ ಥರ ಬ್ಲೌಸ್ ಬೇಕಿದ್ರೂ ಕಲರ್ಸಲ್ಲಿ ಇರ್ತವೆ. ನೀವು ಹೇಳಿದರೆ ಬೇಕಾದರೆ ನಿಮಗೆ ಅರೇಂಜ್ ಮಾಡ್ಬೋದು. ಅದು ಕೇಳಿ ಯಾವ ಥರ ಬೇಕು ಏನು ಹೇಗೆ ಅಂತ ಹೇಳ್ಬಿಟ್ಟು, ಅದು ಬೇಕಾದರೆ ನಿಮಗೆ ತರಿಸಿ ಕೊಡ್ತೀನಿ. ಇದು ಈ ಥರ ಇದೆ. ಅದು ಹಾಕ್ಕೊಂಡ್ಮೇಲೆ ಯಾವ ಥರ ಎಲ್ಲ ಇರುತ್ತೆ ಏನು ಹೇಗೆ ಅಂತ ಹೇಳ್ಬಿಟ್ಟು ಅದನ್ನು ತೋರಿಸ್ತೀನಿ, ನೋಡೋರಂತೆ.
ತುಂಬಾ ಗ್ರ್ಯಾಂಡಾಗಿದೆ. ಇದನ್ನು ನೋಡಿದವರೆಲ್ಲನೂ ಏನು ಅಂದರೆ ಮದುವೆ ಹೆಣ್ಣಿನ ಬ್ಲೌಸ್ ಅಂತ ಹೇಳಿ ಕೇಳಿದ್ರು. ನಾನು ಹೇಳಿದೆ ಅದಕ್ಕೆ ಮದುವೆ ಹೆಣ್ಣು ಮಾತ್ರ ಬೇಕಾ, ನಾವೆಲ್ಲ ಹಾಕ್ಕೋಬಾರ್ದಾ ಅಂತ ಹೇಳಿ ಕೇಳಿದೆ. ಚೆನ್ನಾಗಿರುತ್ತೆ, ಗ್ರ್ಯಾಂಡ್ ಲುಕ್ ಇರುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು, ತುಂಬಾ ಗ್ರ್ಯಾಂಡ್ ಆಗಿದೆ. ನಿಮ್ಗೆ ಯಾವ ಥರ ಇದೆ ಏನು ಹೇಗೆ ಅಂತೇಳಿ ಕಾಮೆಂಟ್ ಮಾಡಿ. ಇದು ಹೀಗೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಆ ಥರ ಎಲ್ಲ ಆಯಿತು. ನೋಡಿ ನಮ್ಮ ಲೋಟಸ್ಸು ಪೌಂಡಲ್ಲಿ ಲೋಟಸ್ ಎಲ್ಲನೂ ಬಿಟ್ಟಿದೆ, ತಾವರೆ ಹೂವು ಅದೂ ಅಷ್ಟೇ. ಒಂದು ಕ್ಲಿಪ್ಪಿಂಗನ್ನ ನೋಡಿ ಕೆಳಗಡೆ ಬಿಡೋದು ಅದು ಇದೆ, ಈ ಥರ ಮೇಲ್ಗಡೆ ಬಿಟ್ಟಿರೋದು ಅದನ್ನು ಬಿಟ್ಟಿದೆ. ನೆಕ್ಸ್ಟ್ ಡೇ ಕೆಳಗಡೆನೂ ಬಿಟ್ಟಿತ್ತು. ಇದಾಗಿರುತ್ತೆ ಫ್ರೆಂಡ್ಸ್, ಈ ಥರ ಸಿಂಪಲ್ ಆದಂಥ ವಿಡಿಯೋ ಇದಾಗಿರುತ್ತೆ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಮತ್ತೆ ಒಂದು ವಿಡಿಯೋ